ಮೊದಲು ಬಸ್ ಮುಷ್ಕರದ ಕತೆ. ಬಸ್ ಮುಷ್ಕರ ಎಂದರೆ ನಗರ ಸಾರಿಗೆಯೂ ಸೇರಿದಂತೆ ರಾಜ್ಯ ಸಾರಿಗೆಯೂ ಒಳಗೊಂಡಂತೆ. ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಈಗ ಮಗದೊಮ್ಮೆ ಸಮರವನ್ನು ಸಾರಿದ್ದಾರೆ. ಕಾರಣ ಭಾಳ ಸರಳ. ಬಹುತೇಕ ಬಾರಿ ಸಮರ ಸಾರುವುದು, ವಾಪಸ್ ಬರುವುದು, ಇದೇ ಅವ್ರ ಕೆಲಸ ಆಗಿದೆ. 38 ತಿಂಗಳ ಹಿಂಬಾಕಿ ಉಳಿಸ್ಕೊಂಡಿದೆ ಸರ್ಕಾರ ಅಂತ. ಒಂದು 2 ತಿಂಗಳು ಹಿಂಗಿರ್ಬೋದು, 4 ತಿಂಗಳು ಹಂಗಿರ್ಬೋದು ಲೆಕ್ಕಾಚಾರಗಳಲ್ಲಿ. ವೇತನ ಪರಿಷ್ಕರಣೆ ಅದೆಷ್ಟೋ 6 ವರ್ಷನೋ 8 ವರ್ಷದಿಂದನೋ ಮಾಡಿಲ್ಲ. ಹೌದು, ವೇತನ ಪರಿಷ್ಕರಣೆ ಅಂತ ಹೇಳಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ನಾಳೆ ಬೆಂಗಳೂರು ಚಲೋಗೆ ಕರೆ ಕೊಟ್ಟಿದೆ. ಫ್ರೀಡಂ ಪಾರ್ಕಲ್ಲಿ 10 ರಿಂದ 4 ಗಂಟೆವರೆಗೆ ಉಪವಾಸ ಮಾಡ್ತಾರೆ. 4 ಗಂಟೆ ಒಳಗಡೆ ಸಮಸ್ಯೆಯನ್ನು ಸರ್ಕಾರ ಬಗೆಹರಿಸದಿದ್ದರೆ ಬಸ್ಸನ್ನು ಬಂದ್ ಮಾಡೋಣ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲಿ ಬನಶಂಕರಿ ಸೇರಿದಂತೆ ಅನೇಕ BMTC ಡಿಪೋಗಳಲ್ಲಿ ನಾಳೆ ಮುಷ್ಕರದಲ್ಲಿ ಭಾಗಿಯಾಗುವಂತೆ ಕರಪತ್ರ ಹಂಚಿದ್ದಾರೆ ಸಾರಿಗೆ ನೌಕರರು. ನೌಕರರನ್ನ ಕೇಳಿದ್ರೆ ಏನ್ರಪ್ಪ ಮುಷ್ಕರ ಬಿಟ್ಟು ಬೇರೆ ದಾರಿ ಇಲ್ವೇನ್ರಪ್ಪ, ಶಾಲೆ ಮಕ್ಕಳು ಎಂತೆಂಥವ್ರಿಗೆ ತೊಂದರೆ ಆಗತ್ತೆ, ಎಲ್ಲರೂ ಒಪ್ಕೋತಾರೆ ತೊಂದರೆ ಆಗತ್ತೆ ಅಂತ. ತೊಂದರೆ ಆಗಲ್ಲ ಅಂತ ಯಾರೂ ಹೇಳ್ತಿಲ್ಲ ವರ್ಕರ್ಸು ನಾನು ಕೇಳೋದಕ್ಕೆ. ಆದರೆ ಅವ್ರು ಹೇಳೋದು ನಮ್ಮ ತೊಂದರೆಯನ್ನು ಕೇಳಿಸ್ಕೊಳ್ಳೋಕ್ಕೂ ಯಾವನೂ ರೆಡಿ ಇಲ್ದಿದ್ದಾಗ ನಾವು ಏನು ಮಾಡಬೇಕು ಅಂತ ಹಂಗಾರೆ ಹೇಳ್ಬಿಡಿ ಅಂತ. ದಟ್ಸ್ ಆಲ್ ಅವ್ರು ಕೇಳ್ತಿರೋದು. ಐ ಥಿಂಕ್ ಇದು ಲಾಜಿಕ್ ಆಗಿದೆ. ರಾಮಲಿಂಗಾರೆಡ್ಡಿ ಅವರ ಮನಸ್ಸು ಕಾರ್ಮಿಕರ ಜೊತೆ ಇದ್ದಂಗಿದೆ. ಆದರೆ ಅವರ ಶಕ್ತಿ ಇಲ್ಲ ಅವರಿಗೆ ರಾಜಕೀಯವಾಗಿ. ಮತ್ತು ಈ ಸರ್ಕಾರದಲ್ಲಿ ಲೊಳಲೊಟ್ಟೆ ಖಾಲಿ ಸರ್ಕಾರ ಇರೋ ಸೀಮೆ ಎಣ್ಣೆ ಟಿನ್ನು ಠಣ್ 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 ಅಂತ ಶಬ್ದ ಬರುತ್ತೆ, ಕಾಸಿಲ್ಲ. ಹಾಗಾಗಿ ರಾಮಲಿಂಗಾರೆಡ್ಡಿಯವರು ಏನು ಮಾಡದೆ ಅಲವತ್ಕೊಂಡು ಕೂರೋ ಸ್ಟೇಜ್. ನನ್ನ ಪ್ರಕಾರ ಅವ್ರು ಮಾನಸಿಕವಾಗಿ ಲೇಬರ್ ಜೊತೆ ಇದ್ದಾರೆ. ಬಟ್ ಈಗೇನೋ 26 ತಿಂಗಳದ್ದು ಅರಿಯರ್ಸ್ ಕೊಡೋಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಓಕೆ, ಪರಿಷ್ಕರಣೆ ಆಗಬೇಕಲ್ಲ, ಗೊತ್ತಿಲ್ಲ. ಈ ಸಮಯದ ಹೊತ್ತಲ್ಲಿ ಜನಕ್ಕೆ ತೊಂದರೆ ಆಗುತ್ತೆ. ಕಡಿತದ ಎಚ್ಚರಿಕೆ, ನೌಕರರ ವೇತನದ ಕಡಿತ. ಯಾವನ್ರಿ ಅವರು MDಗಳು ಬಂದು ವೇತನದ ಕಡಿತ ಎಚ್ಚರಿಕೆ ಕೊಡೋದು? ನೀವು ನಿಮ್ಮ ಸಂಬಳ ಹಿಂಬಾಕಿ ಉಳಿಸಿದ್ರೆ ಹೆಂಗಪ್ಪ ಇರುತ್ತೆ? ಲೆಟ್ ಮಿ ಆಸ್ಕ್ ದಿಸ್ MD, whoever you are, you must be a good man. That's a different issue. If you hold back your salary or backlog ಅನ್ನು ಮಾಡ್ತಾ ಬಂದರೆ how will you feel? ಯಾಕೆ IAS IPSಗೆ ಅದು ಹಿಂಬಾಕಿ ಆಗಲ್ಲ? ಯಾಕೆ MLAಗಳಿಗೆ ಮತ್ತು ಮಂತ್ರಿಗಳಿಗೆ ಹಿಂಬಾಕಿ ಆಗಲ್ಲ? ಯಾಕೆ ಇವ್ರಿಗೆ ಮಾತ್ರ ಯಾಕೆ ಆಗಬೇಕು? ಕತ್ತೆ ಕಾಯ್ತಾ ಇದ್ರ ಎಲ್ಲರೂ? ಏನು ತಿಂತಾ ಇದ್ರಿ? ಶಕ್ತಿ ಅಂತ ಯೋಜನೆಯನ್ನು ಪ್ರಕಟ ಮಾಡುವಾಗ ಮಣ್ಣು ತಿಂತಿದ್ರ? ಏನು ತಿಂತಾ ಇದ್ರಿ? ಬಡ್ಕೊಂಡ್ವಿ ನಾವು. ಸಾರಿಗೆ ಸಂಸ್ಥೆಗಳು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಸಾಯೋ ಹಂತ ಕೊಟ್ಟೋಗ್ತಾ ಇವೆ. ಅವುಗಳ ಜೊತೆ ಆಟ ಆಡಬೇಡಿ. ಶಕ್ತಿ ಅಂತ ಯೋಜನೆ ಈ ಥರ ಜನರಲ್ ಆಗಿ ತರೋದು ತಪ್ಪಿದೆ. ಇದು ವಿಪರೀತವಾದ ಆರ್ಥಿಕ ಹೊರೆಯನ್ನು ತರುತ್ತೆ. 4,220 ಕೋಟಿ ನಿಮ್ಮ ಸರ್ಕಾರದ ದಾಖಲೆ ಪ್ರಕಾರ ನಿಮ್ಮ ಮುಖಕ್ಕೆ. ಅದನ್ನು ತಂದು ನೌಕರರ ಹಿಂಬಾಕಿ ತಂದು ಹಾಕಿದ್ರೆ ನಿಮ್ಗೇನೋ ಮಾನ ಮರ್ಯಾದೆ ಇದೆ ಅಂತ ಕರೀ. ಶಕ್ತಿ ಸಕ್ಸಸ್ ಉಪ್ಪಿನಕಾಯಿ ಹಾಕೊಂಡು ನೆಕ್ಕೊಳ್ಳಿ ಆ ಸಕ್ಸಸ್ಸನ್ನು. ರಾಹುಲ್ ಗಾಂಧಿ ಅಮೇರಿಕದ ಒಪ್ಪಂದದಿಂದ ರೈತರು, ನೌಕರರು, ಕಾರ್ಮಿಕರು ಎಲ್ಲ ಬೀದಿಗೆ ಬಂದು ಫುಟ್ಪಾತ್ಗೆ ಬಂದು ಮಾರ್ಕೊಂಬಿಟ್ರಂತೆ ಮೋದಿ. ಮಿಸ್ಟರ್ ರಾಹುಲ್ ಗಾಂಧಿ, ಕಾಲ್ ಅಪ್ ಸಿದ್ದರಾಮಯ್ಯ ಅಂಡ್ ಆಸ್ಕ್ ಹಿಮ್ ದಿಸ್ ಕ್ವಶನ್. ಇಲ್ಲಿ ನೌಕರರು ಇಲ್ಲಿ ಕೇಳಿ. ಅಮೇರಿಕ ಒಪ್ಪಂದ ಆಮೇಲೆ ನೋಡೋಣ, ಫಸ್ಟ್ ಈ ಒಪ್ಪಂದ ನೋಡ್ರಿ ಬಂದು. ಇದೇನಾ ನಿಮ್ಮದು ರಾಹುಲ್ ಗಾಂಧಿಯ ನೀತಿ? ಸೋಲ್ಡ್ ಇಂಡಿಯಾ ಅನ್ನಕ್ಕೆ ಸೋಲ್ಡ್ ಕರ್ನಾಟಕ ಅಂತ ನಾನು ಹೇಳ? ಎಂಥ ಬುದ್ಧಿ ಇರಬೇಕು ನಿಮ್ಗಳಿಗೆ, ಲೆಕ್ಕ ಹಾಕ್ಕೊಳ್ಳಿ. ಸಾಲದ ಸುಳಿಯಲ್ಲಿರುವ ಸಾರಿಗೆ ಸಂಸ್ಥೆಗಳನ್ನು ಇನ್ನಷ್ಟು ಒತ್ತಡಕ್ಕೆ ಹಾಕಿಬಿಟ್ಟು ನೀವೀಗ 4,200 ಕೋಟಿ ಕೊಡಬೇಕಾದ ಬಾಕಿನೂ ಕೊಡದೆ ನೀವು ಉಳಿಸ್ಕೊಂಡಿರೋ ದುಡ್ಡು ಶಕ್ತಿ ಯೋಜನೆ. ಹೌದು, ವೇತನ ಪರಿಷ್ಕರಣೆಯಾದರೂ ಹಿಂದಿನ ಸರ್ಕಾರದ ಅವಧಿಯಿಂದಾನೂ ಆಗಬೇಕಾಗಿತ್ತು ಅಂತ ಇರಬಹುದು. ಶಕ್ತಿ ಯೋಜನೆ ನಿಮ್ಮದು ಪಾಪದ ಕೂಸದು. ಈಗಲೂ ಹೇಳ್ತೀನಿ, ಶಕ್ತಿ ಯೋಜನೆ ಗುಡ್, ಜಾರಿಗೆ ತಂದಿದ್ದು ಪಾಪದ ತುದಿ. ಪಾಪಿಗಳದ್ದು ಯೋಚನೆ ಇದು. ಯಾರಿದನ್ನು ಆಲೋಚನೆ ಮಾಡಿದ್ನೋ ಐ ಡೋಂಟ್ ನೋ ಹೂ ಇಟ್ ಈಸ್. DK ಶಿವಕುಮಾರ್, ಸಿದ್ದರಾಮಯ್ಯ ಅಲ್ಲ, someone else has thought of this ಯೋಜನೆ. ಅವನು he must be called as ಆ್ಯಂಟಿ ಕರ್ನಾಟಕ. ಫೈನಾನ್ಸಸ್ಸಲ್ಲಿ ಹಾಳು ಮಾಡೋಕ್ಕೆ ಅವನು ಹುಟ್ಕೊಂಡಿದ್ದವನು. ಅದಕ್ಕೆ ಈ ಜನರಲ್ ಯೋಜನೆ ತಂದಿಟ್ಟ ಅವನು. ಇಟ್ ಶುಡ್ ಹ್ಯಾವ್ ಬಿನ್ ರೆಸ್ಟ್ರಿಕ್ಟೆಡ್ ಕೆಲವು ವರ್ಗಗಳಿಗೆ ಮಾತ್ರ. ಎಕ್ಸಾಕ್ಟ್ಲಿ, ವರ್ಗ, ಡಿಸ್ಟೆನ್ಸು, ಜಿಲ್ಲೆಗಳ ಒಳಗೆ ವಯಸ್ಸಾದವರಿಗೆ ಏನಾದ್ರು ಒಂದು ತರಬೇಕಿತ್ತು. ತಂದು ಬಿಟ್ಬಿಟ್ರು ತುತ್ತುರಿ ಹೊಡ್ಕೊಂಡು. ಲಜ್ಗೆಟ್ಟವರು ನಿಮಗೀಗ ಬಾಕಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ.
ವರ್ಕರ್ಸ್ಗೆ ಸಂಬಳ ಕಡಿತ ಅಂತೆ. ಮಿಸ್ಟರ್ ಮ್ಯಾನೇಜಿಂಗ್ ಡೈರೆಕ್ಟರ್, ಎಷ್ಟು ದಿನ ಅಂತ ಸಹಿಸ್ಕೋತಾರೆ ಅಂದ್ಕೊಂಡಿದ್ದೀರಿ ಕಾರ್ಮಿಕರು? ನೀವೇನ್ರಿ 3 ತಿಂಗಳಿಗೆ ಬರ್ತೀರಿ, 6 ವರ್ಷ 3 ವರ್ಷಕ್ಕೆ ಆಚೆ ಹೋಗ್ತೀರಿ, ನಿಮ್ಗೇನ್ರಿ ಆಗತ್ತೆ? ಇನ್ನೊಂದು ಇಲಾಖೆ ಟ್ರಾನ್ಸ್ಫರ್ ಆಗ್ತೀರಿ. ಯಾರು ನಿಮ್ಗೆ ಹೇಳಿದವರು? ಯಸ್ಮಾ ಅಂತ ಇನ್ನೊಬ್ರು ಯಾರೋ ಒಬ್ರು. ಏನು ನಿಮ್ಮ ಒಬ್ಬರೇನಾ? ನಿಮ್ಮ ತಾತನ ಮನೆ ಆಸ್ತಿನಾ ಯಸ್ಮಾ ಅಂತಂದರೆ? ಕೋರ್ಟ್ಗಳು ಒಂದು ಕಡೆ, ಇದು ಸಾರ್ವಜನಿಕರು ತೊಂದರೆ ಆಗುತ್ತೆ, ರಿಟರ್ನ್ ಟು ವರ್ಕ್ ಅಂತ ಕೋರ್ಟ್ಗಳು. ಆಯಿತು, ರಿಟರ್ನ್ ಟು ವರ್ಕ್, ಕೋರ್ಟೇ ಕೊಡಿಸಿ, ಬಾಕಿ ಕೋರ್ಟೇ ಕೊಡಿಸಿ ನೀವು ಬಾಕಿನ ಕೆಲಸ ಅಷ್ಟೇ. ಇದು ಕೊಡಬೇಕಾದ ದುಡ್ಡು. ವೇತನ ಪರಿಷ್ಕರಣೆ ಹೊಸದು. 4%, 6%, 8%, 16%, 36%, ಅಟ್ಲೀಸ್ಟ್ ಹೊಸದು. ಹಿಂಬಾಕಿ ಅವ್ರಿಗೆ ಲೀಗಲಿ ಬರಬೇಕಾದ ಕಾಸು, ಅದನ್ನು ಹಿಂದೇಟು ಅಂದರೆ ಕತ್ತೆ ಕಾಯಕ್ಕಿರ್ಬೇಕಾ ನೀವೆಲ್ಲ? ಹಂಗಾದ್ರೆ MD ಆದವರು ಹೆದರ್ಸಕ್ಕಿಲ್ಲ ಅಲ್ಲ ನೀವಿರೋದು. ಟು ಫೆಸಿಲಿಟೇಟ್ ದ ರಿಸಾಲ್ವಿಂಗ್ ಆಫ್ ದ ಇಶ್ಯೂ. ವಿಶ್ವಾಸಕ್ಕೆ ತಗೊಳ್ಬೇಕು. ನಾನು ನಿಮ್ಮ ಬಗ್ಗೆ ವೈಯಕ್ತಿಕವಾಗೆಲ್ಲ ಹೇಳ್ತಿರೋದು. ಫಿನಾನ್ಷಿಯಲ್ ಇದಕ್ಕೆ ನೀವು ಜವಾಬ್ದಾರಿ ಅಂತ ನಾನು ಹೇಳಿಲ್ಲ. MDಗೆ 4200 ಕೋಟಿ ಬಾಕಿಗೆ MD ಜವಾಬ್ದಾರಿ ಅಂತ ನಾನು ಹೇಳಿಲ್ಲ. ಸರ್ಕಾರ ಜವಾಬ್ದಾರಿ, ಮಣ್ಣು ತಿನ್ನೋ ಸರ್ಕಾರದ ಜವಾಬ್ದಾರಿ ಅದು. ಯೋಜನೆ ಜಾರಿಗೆ ತಂದವನಿಗೆ ಕಪಾಳಕ್ಕೆ ಹಾಕಬೇಕು. ನನ್ನ ಪ್ರಕಾರದಲ್ಲಿ ಮೂಲ ಯೋಜನೆಯನ್ನು ಆಲೋಚನೆ ಮಾಡಿದವನಿಗೆ ಕಪಾಳಕ್ಕೆ ಹಾಕಬೇಕು. ಇದನ್ನ ಎಲ್ಲದಕ್ಕೂ ಹೊಣೆ ಅದೇ ಶಕ್ತಿ ಯೋಜನೆ ಬಂದು ಕೂತ್ಕೊಳ್ಳಿ, ಡೌಟೇ ಇಲ್ಲ. ಅದು ಒಂದು. ಎಸ್, ಇದರ ಜೊತೆಗೆ 2000 ಕೋಟಿ ಸಾಲ ಮಾಡಿದ್ದಾರೆ ಎಕ್ಸ್ಟ್ರಾ. ಇದ್ರ ಜೊತೆಗೆ ಕಂಡಾಪಟ್ಟೆ ನಮ್ಮ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇವ್ರಿಗೆ ಲೋನ್ಸ್ ಕೊಟ್ಟಿದೆ ಬಸ್ಗಳನ್ನು ಖರೀದಿ ಮಾಡೋಕ್ಕೆ. ಎಸ್, KUDF, ಕರ್ನಾಟಕ ಅರ್ಬನ್ ಡೆವಲಪ್, ಇದು ಮತ್ತೆ ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇವರೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಬಡ್ಡಿ ಬೇರೆ ಕಟ್ಟಬೇಕು. ನ್ಯಾಚುರಲಿ 2000 ಕೋಟಿ ಸಾಲ ಆಗಿದೆ. ಇದು ಬಸ್ಗಳಿಲ್ಲ. ಬರ್ತಾ ಇರೋಂಥ EV ಬಸ್ಗಳನ್ನು ಕೇಂದ್ರ ಸರ್ಕಾರ ಕೊಟ್ಟರೂ ನಿಮಗೆ ಯಾವ ಕಂಟ್ರೋಲು ಇಲ್ಲ. ಕಿಲೋಮೀಟರ್ಗೆ ಇಷ್ಟು ರೂಪಾಯಿ ಅಂತ ಅಗ್ರಿಮೆಂಟ್ ಮಾಡಿಕೊಡೋದು. 50 ರೂಪಾಯಿ ಕೊಡಬೇಕು, 50, 52 ಅದೇನೇನೋ ಇದೆ. ಎಸ್, ಏನು ರಾಮಲಿಂಗಾರೆಡ್ಡಿ ಪ್ರೆಸ್ ಮೀಟ್ ಮಾಡ್ತಿದ್ದಾರಂತೆ, ನೋಡೋಣ. ಅದಕ್ಕೆ ನಾವು ಮುಖ್ಯಮಂತ್ರಿಗಳ ಜೊತೆ ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ನಿನ್ನೆ ಎಲ್ಲ ಚರ್ಚೆ ಮಾಡಿ ಮೊನ್ನೆ ಇವತ್ತು ಒಂದು ಸರ್ಕಾರಿ ಒಂದು ಆದೇಶವನ್ನು ಹೊರಡಿಸಿದ್ದೀವಿ. ಅದರಿಂದ ಶ್ರೀನಿವಾಸ ಮೂರ್ತಿ ಅವರು ರೆಕಮೆಂಡ್ ಮಾಡಿದಂಥ 12 ತಿಂಗಳ ಜೊತೆಗೆ 14 ತಿಂಗಳ ಜೊತೆಗೆ ಇನ್ನೂ 12 ತಿಂಗಳು ಕೊಡೋದು ಮತ್ತು ವೇತನ ಪರಿಷ್ಕರಣೆ 1/3/25ರಿಂದ ಆಗುತ್ತೆ ಅಂತ, ಮತ್ತು ಎಷ್ಟು ವೇತನ ಪರಿಷ್ಕರಣೆ ಮಾಡಬೇಕಂತ ಸಂಘಟನೆಗಳ ಜೊತೆ ಮಾತಾಡಿ ತೀರ್ಮಾನ ತಗೊಳ್ತೀವಿ. 20 ಚಿಲ್ಲರೆ 6 ತಿಂಗಳದ್ದು ಹಿಂಬಾಕಿ ಹೇಳ್ತಾರೆ. ಕಾರ್ಮಿಕರು ಹೇಳೋದು 38 ತಿಂಗಳದ್ದು. 26, 28, 38 12 ತಿಂಗಳ ವ್ಯತ್ಯಾಸ ಇದೆ. 12 ತಿಂಗಳು. ಇದು ಏನಿದು? ರಾಮನ್ ಲೆಕ್ಕನ, ಕಳ್ಳನ್ ಕೃಷ್ಣನ್ ಲೆಕ್ಕನ? ಇದು ಏನು ಲೆಕ್ಕ ಇದು? ಅಲ್ಲ, ಹಿಂದೆ 14 ತಿಂಗಳು ಹೇಳಿದ್ರು, ಈಗ 20. ಅಂದ್ರೆ ಅದನ್ನ ಕೈ ಬಿಟ್ಬಿಡು ಅಂದ್ರೆ ನನಗೊಂದು ಭಿಕ್ಷಾ ಹಾಕ್ರಪ್ಪ ಅಂತನಾ ರಾಜ್ಯ ಸರ್ಕಾರ? ಭಿಕ್ಷುಕ ರಾಜ್ಯ ಸರ್ಕಾರ ಭಿಕ್ಷಾ ತಗೋತಾ ಇದ್ದೀರಿ. ಬಡವರಿಂದ ಭಿಕ್ಷಾ. ರಾಹುಲ್ ಗಾಂಧಿ ಎಲ್ಲಪ್ಪ ನೀವು? ಬನ್ನಿಪ್ಪ. ಬಡ ನೌಕರರಿಂದ ಭಿಕ್ಷಾನ ನಿಮಗೆ? MLAಗಳದ್ದು ಮಿನಿಸ್ಟರ್ಗಳದ್ದು ರೇಟು ಸ್ಯಾಲ್ರಿ ಯಾಕೆ ರೈಸ್ ಮಾಡ್ಕೊಂಡ್ರಿ? ಅವಾಗ ಕಟ್ ಮಾಡಿ ಕೊಡಬೇಕಾಗಿತ್ತು. 1/3/25ರಿಂದ ಜಾರಿಗೆ ಬರೋ ಥರ ವೇತನ ಪರಿಷ್ಕರಣೆ ಅಂತೀರಿ. ಹಂಗಾರೆ 8 ವರ್ಷದ ವೇತನ ಪರಿಷ್ಕರಣೆನೇ ಇಲ್ವಾ ಅವ್ರಿಗೆ? 2023ರಲ್ಲಿ ಒಂದು ಹಂತಕ್ಕೆ ಹೋಯ್ತು ಸರ್. ಬಟ್ 2020ರಲ್ಲಿ ಆಗಬೇಕಾಗಿದ್ದು ಆಗಲಿಲ್ಲ. 23ರಲ್ಲಿ ಒಂದು ರೌಂಡು ಮಾಡಿದ್ರು, ಅದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗೋಯ್ತು. ಅದೇ ಹೇಳಿದ್ದೀಗ 1/3/25ರಿಂದ ವೇತನ ಪರಿಷ್ಕರಣೆ ಅನ್ನೋದಾದ್ರೆ ಮಾರ್ಚಿಂದ. ಎಸ್, ಮಾರ್ಚಿಂದ ನೀವು ಅದ್ರ ಹಿಂದಕ್ಕೆ 8 ವರ್ಷಕ್ಕೆ ಆಗಿಲ್ವಲ್ಲ ಅವ್ರಿಗೆ? ಹಾಗೇ ಇಲ್ಲ ಅಂದ್ರೆ ಅದು 0ನಾ? ಅದು ಬಿಟ್ಬಿಡಿ. ಅದು ಭಿಕ್ಷಾ. ಸರ್ಕಾರಕ್ಕೆ ಭಿಕ್ಷಾ ಹಾಕ್ರಪ್ಪ ಅಂತಾನೆ. ಲಜ್ಗೆಟ್ಟವ ತಿನ್ಕೊಂಡು ಸಾಯಿರಿ ಅಂತ ಈಗ ಜನ. ಈಗ ಕಾರ್ಮಿಕರು ಭಿಕ್ಷೆ ಹಾಕ್ಬೇಕಾ? ಕಾರ್ಮಿಕರಿಂದ ಬದುಕೋ ಸರ್ಕಾರ. ಮತ್ತಿನ್ನೇನು? ಜನರನ್ನು ಬದುಕಿಸ್ತೀವಿ ಅಂತ ಬೋಳೆ ಬಿಡೋ ಸರ್ಕಾರ. ಹಂಗಾರೆ ಜನರಿಗೋಸ್ಕರ ಶಕ್ತಿ ತಂದು ಎಂಪವರ್ ಮಾಡಿಬಿಟ್ಟೆ ನಾನು ಅಂತ ಹೇಳ್ಕೊಳ್ಳೋ ಅಂತಹ, ಏನಂತ ಕರೆಯೋಣ ನಿಮ್ಮನ್ನು, ಫಿನಾನ್ಷಿಯಲ್ ವ್ಯವಸ್ಥೆಗಳು ಹಾಳಾಗಿ ಹೇಗೆ ಎಗರು ಬಿಟ್ಟು ಹೋಗಿದೆ ಅನ್ನೋದು ಇನ್ನೂ ಸ್ವಲ್ಪ ಕಾಯಿರಿ. ಬಟ್ ನಾವು ಸದೃಢವಾಗಿದೆ ಅಂತವ್ರೆ ಸರ್ ಬಜೆಟಲ್ಲಿ. ಹೊಡ್ಕೊಳಕ್ಕೆ ಏನ್ರಿ ಬೇಕು? ಏನು ಬೇಕಾದ್ರೂ ಹೊಡ್ಕೋಬೋದು. ನಮ್ಮ ದಕ್ಷಿಣದ ಕಡೆ ಹೇಳ್ತಾರಲ್ಲ ಹೊಯ್ಕೋತಾರೆ ಅಂತ, ಹಾಗೆ ಹೊಯ್ಕೋಬೋದು ಎಷ್ಟು ಬೇಕಾದ್ರೂ ನೀವು. ಬರಲಿ, ಇನ್ನೂ ಟೈಮ್ ಇದೆ. 6.5 ಲಕ್ಷ ಕೋಟಿ ಸಾಲದಲ್ಲಿ ಇದ್ದಿದ್ದೀಗ 8.5 ಲಕ್ಷಕ್ಕೆ ಹೋಗ್ಬೋ ಚಾನ್ಸಸ್ ಇದೆ. ನನ್ನ ಪ್ರಕಾರ ಒಂದು 15-20 ಸಾವಿರ ಕೋಟಿ ರೆವಿನ್ಯೂ ಶಾರ್ಟ್ ಫಾಲ್ ಇದ್ದಂಗಿದೆ. ಅಡಿಷ್ನಲ್ ರೆವಿನ್ಯೂನ ಎತ್ತಕ್ಕೆ ನಿಮ್ಮ ಹತ್ರ ಜಾಗ ಇದ್ದಂಗೆ ಇಲ್ಲ. ವಿಪರೀತ ಬಾಕಿಗಳನ್ನ ಇಟ್ಕೊಂಡು ಕೂತಿದ್ದೀರಿ. 4,000 ಕೋಟಿ
ಸಾರಿಗೆ ಇಲಾಖೆ, ಇನ್ಯಾವುದೋ ಇಲಾಖೆ, PWD ಒಂದಷ್ಟು, ಇನ್ಯಾವುದೋ ಬಿಲ್ಲು, ಇನ್ಯಾವುದೋ ಇದು ಔಷಧಿ ಇಲ್ಲ, ಔಷಧಿ ಥರ ಕಾಸಿಲ್ಲ, ಎಲ್ಲ ಬಾಕಿಗಳ ಕೂತಿವೆ. ಕಲ್ಯಾಣ ನಿಧಿದು ಅಂತ ಇನ್ನೂ ಕಾದಿದೆ, ಇನ್ನೂ ಮಾರಮ್ಮನ ಹಬ್ಬ ಇನ್ನೂ ಕಾದಿದೆ. ಹಾಂ, ಎಸ್. ಓಕೆ, ಈಗ ನೋಡೋಣ. KSRTC MD ಅಕ್ರಮ್ ಪಾಷಾ ಎಚ್ಚರಿಕೆ ಕೊಟ್ಟಿದ್ದಾರಂತೆ. ನೀವು ಎಚ್ಚರಿಕೆ ಕೊಡಕ್ಕೆ ಬರಲ್ಲ ಇದು. ಹಾಗಾದ್ರೆ ನಿಮಗೆ ನಾವು ಎಚ್ಚರಿಕೆ ಕೊಟ್ಟರೆ ನೀವು ಸಂಬಳ ತಗೋ ಕೂಡ್ದು MD ಸಾರ್ ಅಂತ ಈ ಥರ ಎಲ್ಲ ಹೆದರ್ಸಕ್ಕೆ ಟ್ರೈ ಮಾಡಬೇಡಿ ಲೇಬರ್ನ. ಅದು ರಾಹುಲ್ ಗಾಂಧಿ ನಿಯಮ ಅಲ್ಲ. ರಾಹುಲ್ ಗಾಂಧಿ ಒಪ್ಕೋತಾರ ಹೀಗೆ ಕಾರ್ಮಿಕರೆಲ್ಲ ಬಡಿದಾಕ್ಬಿಡ್ತೀವಿ ಅಂತ ಹೇಳೋಕ್ಕೆ ಒಪ್ಕೋತಾರ? ಈಸ್ ದಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಲಿಸನಿಂಗ್ ಆರ್ ವಾಟ್ ಬಿಸ್ನೆಸ್ ಯು ಹ್ಯಾವ್ ಟು ಥ್ರೆಟನ್ ದೆಮ್ ವೆನ್ ಯು ಹ್ಯಾವ್ ಫೇಲ್ಡ್, ಯು ಅಂದರೆ ಯುವರ್ ಗೌರ್ಮೆಂಟ್? ಎಸ್, ಚೆನ್ನಾಗಿದೆ ಇದು. ನೋ, ದಟ್ಸ್ ನಾಟ್ ಅನ್ಫೇರ್. ಅದು ಮಾಡಬೇಡಿ. ನಾನು ಎಗೈನ್ ರಿಪೀಟ್ ಮಾಡ್ತಾ ಇದ್ದೀನಿ, ನೀವು ಆ್ಯಸ್ ಎ MD ರೆಸ್ಪಾನ್ಸಿಬಲ್ ಪರ್ಸನ್ ಇದಕ್ಕೆ ನಾನು ಹೇಳ್ತಿಲ್ಲ. ಬಿಕಾಸ್ ಯು ಹಾರ್ಡ್ಲಿ ಕಮ್ 6 months ago, 6 ತಿಂಗಳಿಂದನೋ 8 ತಿಂಗಳಿಂದನೋ ಯಾವಾಗಲೂ ಬಂದಿರ್ತೀರಿ ಅಷ್ಟೇ. ನೀವು ಅದನ್ನು ಪರ್ಸನಲ್ ಆಗಿ ತೊಗೊಂಡು ವರ್ಕರ್ಸಿಗೆ ಥ್ರೆಟನ್ ಹಾಕ್ಬಿಡ್ತೀನಿ, ಕ್ರಮ ತೊಗೊಂಡ್ಬಿಡ್ತೀನಿ ಅಂದರೆ ಚಾನ್ಸ್ ಇಲ್ಲ. ನಾಟ್ ಪಾಸಿಬಲ್, ಶುಡ್ ನಾಟ್. ಕಡ್ಡಾಯವಾಗಿ ಕರ್ತವ್ಯಕ್ಕೆ ಹಾಜರಾಗಬೇಕು. ಯಾಕೆ ಹಾಜರಾಗಬೇಕು? ನೀವು ಹಾಜರಾಗ್ತೀರಾ ಸಾಹೇಬ್ರೆ? ನಾಳೆ ನಿಮ್ಮ ತಿಂಗಳು ಸಂಬಳ ಕೊಡದೇ ಇದ್ದರೆ ನಿಮ್ಮ ಮನೇಲಿ ಕೆಲಸಕ್ಕೆ ಬರೋ ಹೆಣ್ಣು ಮಗಳು ಅಥವಾ ಗಂಡು ಮಗನ ಯಾರೋ ಅವನು ಬರೋಲ್ಲ, ನೀವು ತಿಂಗಳು ಸಂಬಳ ಕೊಡದೇ ಇದ್ದರೆ. ನಿಮಗೇನು ಸರ್ಕಾರದಿಂದ ಪುಕ್ಕಟೆ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ. ಅದೇ ಯಾಕೆ ಬರ್ತಾರೆ? ಯಾಕೆ ಬರಬೇಕು? ಏನು ನಿಮ್ಮ ಮನೆ ಜೀತದಾಳುಗಳ ಅವರು? ವಾಟ್ ಡು ಯು ಪೀಪಲ್ ಥಿಂಕ್ ಆಫ್ ಯುವರ್ ಸೆಲ್ಫ್ಸ್? ವಾಟ್ ಈಸ್ ದಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಡೂಯಿಂಗ್? ಹೋಲ್ಡ್ ಯುವರ್ ಟಂಗ್ ಆ್ಯಂಡ್ ಟಾಕ್ ಅಂತ ಹೇಳಬೇಕು ಎಲ್ಲರಿಗೂ. ಡೋಂಟ್ ಟ್ರೀಟ್ ದೆಮ್ ಲೈಕ್ ಸ್ಲೇವ್ಸ್ ಥರ ಟ್ರೀಟ್ ಮಾಡಿ. ಅವ್ರು ಕೇಳಿದ್ದೆಲ್ಲ ಮಾಡ್ಕೊಡೋಕ್ಕಾಗದೇ ಇರಬಹುದು. ಕೆಲವು ಸರಿ ಕಾರ್ಮಿಕ ಡಿಮಾಂಡ್ಗಳುವೆ ಮಾಡ್ಕೊಡೋಕ್ಕಾಗದೇ ಇರೋ ಲೆವೆಲ್ಸನ್ನ ಮೀರು ಇರುತ್ತೆ ಕೆಲವು ಸರಿ. ನಾನಿಲ್ಲ ಅಂತ ಹೇಳಲ್ಲ ನಾನು. ಆದರೆ ಯು ಕಾಂಟ್ ಥ್ರೆಟನ್ ಲೈಕ್ ದಿಸ್, ನಿಮ್ಮ ತಪ್ಪಿಟ್ಕೊಂಡು ಅಲ್ವಾ? ಹೌದು, ಇವ್ರು ತಪ್ಪಿರ್ಲಾರ್ದೆ ಬೇರೆ ಬೇಡಿಕೆಗಳನ್ನ ಇಟ್ಟಿದ್ರೆ ಬೇರೆ ಮಾತಿದ್ದಿತ್ತು. ಎಸ್, ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 months ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಈ ಮಾತುಕತೆ ನಡೆಸೋಕೆ ಈಗ ಒಂದಿಷ್ಟು ಸೂಚನೆ ಕೊಟ್ಟಿದ್ದಾರೆ ಅಂತ ಈಗೆಲ್ಲ ಆಗಿದೆ. ಅದು ಮಾತುಕತೆ ಆಯ್ತಲ್ಲ, ಮಾತುಕತೆ ಕೂಡ ಮಾತಾಡಾಗಿದೆ ಸರ್. ಈಗ ನೋಡೋಣ, ಈಗ ವರ್ಕರ್ಸ್ ತೀರ್ಮಾನ ಮಾಡ್ಕೊಳ್ಳಿ. ಎಸ್, ಮುಂದಕ್ಕೆ ಹೋಗೋಣ. ಸೊ ಇನ್ನು ಈ ಲೆಕ್ಕಾಚಾರಗಳು ಏನು ಬೇಕಾಗಿಲ್ಲ. ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಮತ್ತೆ ಈಗ ಕಸ ಸಮಸ್ಯೆಗೆ ಹೋಗ್ಬಿಡೋಣ ಸರ್. ತಾರಕಕ್ಕೇರಿದೆ. ಹಿಂದೆ ಕೂಡ ಗಾರ್ಬೇಜ್ ಸಿಟಿ ಅಂತ ಕರೆಸ್ಕೊಂಡಿತ್ತು. ಯಲಹಂಕ ಸಮೀಪದ ಗ್ರಾಮಗಳಿಗೆ ಅನುದಾನ ಬರ್ತಿಲ್ವಂತೆ. ಮಿಟಗಾನಹಳ್ಳಿ, ಬೆಳ್ಳಹಳ್ಳಿ ಗ್ರಾಮಸ್ಥರೆಲ್ಲ ಕ್ವಾರಿಯಲ್ಲಿ ಕಸ ವಿಲೇವಾರಿ ಸಂಪೂರ್ಣ ಸ್ಥಗಿತಗೊಳಿಸ್ಬಿಟ್ಟಿದ್ದಾರೆ. ಈಗ ಇದರಿಂದಾಗಿ 150ಕ್ಕೂ ಹೆಚ್ಚು ಕಸದ ಲಾರಿಗಳು ಹಂಗೆ ನಿಂತ್ಕೊಂಡ್ಬಿಟ್ಟಿವೆ. ಡಂಪೇ ಮಾಡಿಲ್ವಂತೆ. ಕಿಲೋಮೀಟರ್ ಗಟ್ಟಲೆ ರಸ್ತೆಗಳಲ್ಲಿ ನಿಂತ್ಕೊಂಡಿವೆ. ಆದರೆ ಸಂಜೆ 2 ಗ್ರಾಮಗಳ ಗ್ರಾಮಸ್ಥರ ಜೊತೆಗೆ ಅಧಿಕಾರಿಗಳೇನೋ ಸಭೆ ನಡೆಸಿಬಿಟ್ಟು ಶೀಘ್ರದಲ್ಲೇ ಅನುದಾನ ರಿಲೀಸ್ ಮಾಡ್ತೀವಿ ಅಂತೆಲ್ಲ ಭರವಸೆಯನ್ನು ಕೊಟ್ಟಿದ್ದಾರೆ, ಒಪ್ಕೊಂಡಿದ್ದಾರಂತೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಕ್ವಾರಿಯಲ್ಲಿ ಕಸ ವಿಲೇವಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಮಂಕಲಾಳದ MSGP ಕಸದ ಘಟಕ ಬಳಿ ಬಿಜೆಪಿ ಶಾಸಕ ಧೀರಜ್ ಮುನಿರಾಜು 10 ಕಸದ ಲಾರಿಗಳನ್ನು ತಡೆದು ದಂಡ ಹಾಕ್ಸಿದಾರಂತೆ. ನಮ್ಮ ಸಮಸ್ಯೆ ಬಗೆಹರಿಸಿಲ್ಲ, ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅವರು. 21% ಕಮಿಷನ್ ಆರೋಪವನ್ನು ಯಾರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮಾಡಿದ್ದಾರೆ. ಸೊ ಈ ಕಡೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಕಸದ ಲಾರಿಗಳನ್ನು ಸುಮ್ಮನೆ ಬಿಡಬೇಕು, ಇಲ್ಲದಿದ್ರೆ ಎಸ್ಮಾ ಜಾರಿ ಮಾಡ್ತೀವಿ ಅಂತ ಅಲ್ಲಿ DCM DK ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿ, ಬೋರ್ಗಳೆಲ್ಲ ನಿಲ್ಸಾಕ್ಯವ್ರೆ, ಕಚಡ ನೀರು ಬರ್ತಾವಂತ. 4-5 ವರ್ಷ ಸ್ವತ್ತಾಗ ಇಲ್ಲಿ ಸೈಡ್ ನೀರು ಕುಡ್ದು ದುರ್ವಾಸನೆ ಆಗ್ಯದ ಸಹ. ಕುಡಿಯಾಕ ನೀರು ಕೂಡ ಇಲ್ಲ. ಮಾದೇಪುರ ಕ್ಷೇತ್ರದಾಗ ಏನೋ ಮಾಡಿಲ್ಲ. ಸುಮ್ಮನೆ ಕಳ್ಸಿಬಿಡ್ರಿ ವಾಪಸ್ಸು. ಸಿಕ್ಕಾಪಟ್ಟೆ ಎಲ್ಲ ಇರ್ತದೆ ನೀರೊಳಗೆ. ಆ ಕಡೆ ಸ್ವಲ್ಪ ಒಳಕೋಗಿ ನೋಡ್ರಿ. ಬೆಂಗಳೂರಿನ ಕಸದ ಇದರಲ್ಲಿ ಸರ್ಕಾರನೇ ಒಂದು ಮಾಫಿಯಾ ಆಗ್ಬಿಟ್ಟಿದೆ. ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7. ಸ್ಪೆಷಲ್ ಆಗಿ ಆಲ್ MLAs ಎಲ್ಲ ಕಸ ಹಾಕ್ಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಎಸ್ಮಾಲಿ ಆಕ್ಷನ್ ತಗೋಬೇಕಾದಂತ ಪರಿಸ್ಥಿತಿ ಬರ್ತದೆ. MLA ಆಗ್ಲಿ ಯಾರೇ ಆಗ್ಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ
ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ತಾ ಇದೀನಿ. ಆ ಕಸ ಇನ್ನೆಲ್ಲಿಗೆ ಹೋಗ್ಬೇಕು? ಅಶೋಕನ್ ಮನೆಗೆ ಹೋಗ್ಬೇಕು. ಬೆದರಿಕೆಯನ್ನ ಹಾಕಿದರೆ ಬಿಜೆಪಿ ಪಾರ್ಟಿ ಆಫೀಸು ಬೇಡ, ಅಶೋಕಣ್ಣವ್ರ ಮನೆನೂ ಬೇಡ, ವಿಜಯಣ್ಣವ್ರ ಮನೆನೂ ಬೇಡ, ನಮ್ಮ ಮನೆ ಮುಂದೆನೆ ತಂದು ಸುರಿರಿ. ನನ್ನ ತಾಲೂಕಲ್ಲಿ ಬೇರೆ ಕಡೆ ಹಾಕ್ಬೇಕಾಗಿರುವಂತ ಕಸ ನಾನು ತಗೊಳ್ಳಲ್ಲ. 70 ಕಸ ಲಾರಿಗಳಿಗೆ ಬಲ್ಕರ್ಗಳಿಗೆ ತಾವು ಅವಕಾಶ ಕೊಟ್ಟಿದ್ದೀರಾ. ಆ 70 ಗಾಡಿಗಳಿಗೆ ಆಲ್ರೆಡಿ 72 ನಿನ್ನೆ, ಇವತ್ತು 75 ಹಾಕಿದ್ದೀರಾ. ಯಾವುದೇ ಕಾರಣಕ್ಕೂ ಬೇರೆ ಕಾರ್ಪೊರೇಷನ್ಗಳು ಯಾವುದು ಮಹದೇವಪುರದಲ್ಲಿ ಮತ್ತು ಬ್ಯಾಟರಾಯಣಪುರದಲ್ಲಿ ಸುರಿಬೇಕಾಯಿತು ಅದನ್ನ ದೊಡ್ಡಬಳ್ಳಾಪುರದಲ್ಲಿ ನಾವು ಹಾಕ್ಸ್ಕೊಳ್ಳಲ್ಲ. ಇಸ್ ರೈಟ್. ಮೂಲ ಸೌಕರ್ಯಗಳನ್ನೇ ಕೊಡದೇನೆ ಒಂದು ಅದಲ್ಲ, ಹಾ ಸರ್, ಅಕ್ಸೆಪ್ಟೆಡ್ ಏನಿದೆ ಅದು ಮಾಡಿ. ಡಿ ಕೆ ಶಿವಕುಮಾರ್ ನಿಮ್ಮನೆ ಮುಂದೆನೇ ಹಾಕ್ಕೊಳ್ಳಿ. ಬೇಡ ಕನಕಪುರದಲ್ಲಿ ಯಾಕೆ ಡಂಪಿಂಗ್ ಯಾರ್ಡ್ ಮಾಡ್ಕೊಳ್ಳಲ್ಲ? ಹಾರೋಹಳ್ಳಿಲಿ ಮಾಡಿ ಡಂಪಿಂಗ್. ಹಾಂ, ನಿಮ್ಮ ಕನಕಪುರದಲ್ಲಿ ನಿಮ್ಮದು ಸ್ವಂತೂರು ಇದೆಯಲ್ಲ, ಆಲೂರಲ್ಲಿ ಅಲ್ಲೇ ಮಾಡಿ ನೋಡೋಣ. ಯಾಕೆ ಮಾಡಲ್ಲ? ಅಲ್ಲಿ ಅಕ್ಕಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಮಾಡಿ ಅಲ್ಲೇ ಮಾಡಿ, ಅಲ್ಲೇ ಯಾವ್ದಾರ ಒಂದು ಕ್ವಾರಿ ಹುಡುಕಿ ನೋಡೋಣ, ಅಲ್ಲೇ ಮಾಡಿಸಿ ತೊಗೊಂಡೋಗಿ ಬೆಂಗಳೂರಿಗೆ ಹಾಕ್ಸಿ. ಬೇರೆ ಗ್ರಾಮಗಳು ಯಾಕೆ? ಎಗೈನ್ ಮರ್ಯಾದೆಯಿಂದ ಇದ್ರೆ ಸರಿ. ಏನು ಮಾಡ್ತೀರಿ? ಎಷ್ಟು ಜನ ಒಳಗೆ ಹಾಕಿಸ್ತೀರಿ? ಏನು ನಿಮ್ಮ ಸರ್ಕಾರ ನೀವೇನು ಪರ್ಮನೆಂಟಾ? ನೀವು ಹೋದಾಗ ಇನ್ನೊಬ್ಬ ಎಸ್ಮ ಹಾಕಿ ನಿಮ್ಮನ್ನು ಒಳಗೆ ಹಾಕೋಕ್ಕಾಗಲ್ವಾ ಯಾವನಿಗೂ? ವಾಟ್ ಯು ಪೀಪಲ್ ಥಿಂಕ್ ಆಫ್ ಯುವರ್ ಸೆಲ್ವ್ಸ್? ಅಧಿಕಾರ ಅನ್ನೋದು ಪರ್ಮನೆಂಟ್ ಅನ್ನೋ ಭ್ರಮೆನಲ್ಲಿ ಆಟ ಆಡ್ತೀರಾ ಎಲ್ಲರೂ, ವೆದರ್ ಇಟ್ಸ್ BJP ಆರ್ ಕಾಂಗ್ರೆಸ್. ಸಿ, ಫಸ್ಟ್ ಆಫ್ ಆಲ್ ಇಟ್ಸ್ ಎ ಮ್ಯಾಸಿವ್ ಇಶ್ಯೂ. ಹೌದು, ಅದೆಲ್ಲರಿಗೂ ಅರಿವಿದೆ. ಅಲ್ಟಿಮೇಟ್ಲಿ ಅದು ಎಲ್ಲರೂ ಒಂದು ಕಡೆ ಹೋಗಬೇಕು. ನನ್ನ ಮನೆಯ ಕಸವನ್ನು ಇನ್ಯಾರದ್ದೋ ಮನೆ ಬಾಗಿಲಿಗೆ ಹಾಕೋವಾಗ ಒಂದು ಸೌಜನ್ಯ ಇರಬೇಕು ಅಂತ ನಾನು ಹೇಳೋದು. ಎಸ್, ಇದು ಡಿ ಕೆ ಶಿವಕುಮಾರ್ ಮನೆ ಕಸಾನ, HR ರಂಗನಾಥ್ ಮನೆ ಕಸಾನ ದೊಡ್ಡಬಳ್ಳಾಪುರದಲ್ಲಿ ತೊಗೊಂಡೋಗಿ ಯಾರದ್ದೋ ಊರಲ್ಲಿ ಹಾಕೋವಾಗ ಸ್ವಲ್ಪ ಮಾನ ಮರ್ಯಾದೆ ಸೌಜನ್ಯ ಅನ್ನೋದು ನಮಗಿರಬೇಕು. ತಗ್ಗಿ ಬಗ್ಗಿ ನಡಿಬೇಕು, ಸ್ವಲ್ಪ ನಾವು ತಗ್ಗಿ ಬಗ್ಗಿ ನಡಿಬೇಕು. ಎಸ್, ಆಲ್ ರೈಟ್. ಸೊ ಪ್ರಾಕ್ಟಿಕಲಿ ಜಾಗ ಇಲ್ಲದೆ ಇರ್ಬೋದು. ದೆರ್ ಆರ್ ಸರ್ಟನ್ ಇಶ್ಯೂಸ್ ಅದರಲ್ಲಿ, ನಾನು ಒಪ್ಕೋತೀನಿ, ಅದನ್ನು ಇಲ್ಲ ಅಂತ ಹೇಳೋಕ್ಕಾಗ. ಓಕೆ, ಎಲ್ಲರೂ ಬೇಡ ಅಂದರೆ ಏನು ಮಾಡೋಣ ಅಲ್ಟಿಮೇಟ್ಲಿ ಹೇಳಿ ಅಂತ. ಹಾಗಾಗಿ ಏನೋ ಒಂದು ರೆಸಲ್ಯೂಷನ್ಗೆ ಬರಬೇಕು. ಬಟ್ ಲಾಸ್ಟ್ ಬಿಜೆಪಿ ಅಧಿಕಾರದಲ್ಲಿದ್ದಾಗೂ ಇದೇ ಸಮಸ್ಯೆ ಆಗಿತ್ತು ಸರ್. ಅವಾಗ ಗಾರ್ಬೇಜ್ ಸಿಟಿ ಆಗ ನಿಮ್ಮ BJP ಎಲ್ಲ ಘನತೆವೆತ್ತ ಮೊಬೈಲಲ್ಲಿ ಚುಚ್ಕೊಂಡು ಸಾಯೋ ಲೀಡರ್ಗಳು ಏನೇನು ಹಾಕಿದ್ರು ಅಂತ ತೆಕ್ಕೊಳ್ಳಿ ಸೋಷಿಯಲ್ ಮೀಡಿಯಾನಲ್ಲಿ. ಯಾವ್ಯಾವ ಫೋಟೋ ಹಾಕಿ ಏನೇನು ಕಾಮೆಂಟ್ರಿನ ಅಭಿನವ ವಿವೇಕಾನಂದನ್ ಥರ ಪ್ರಭೂತಿಗಳ ಥರ ಹಾಕಿದ್ರು ಅಂತ ಈಗ ನೋಡ್ಕೊಳ್ಳಿ. ಈಗ ಈ ಮಂತ್ರಿ ನಾಳೆ ಶಿವಕುಮಾರ್ಗೆ ಯಾರು ಹೇಳೋಕ್ಕಾಗಲ್ವಾ? ನೀವು ಅಧಿಕಾರದಲ್ಲಿದ್ದಾಗ ಶಿವಕುಮಾರ್ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರೆ ಸರಿ, ಇಲ್ಲದ್ರೆ ಎಸ್ಮ ಹಾಕ್ಬಿಟ್ಟು ಒಳಗೆ ಹಾಕಿಸ್ಬಿಡ್ತೀನಿ ಅಂತ ಹೇಳೋಕ್ಕಾಗಲ್ವ ಯಾರಿಗೂ? ಹಂಗಾರೆ ನೋ, ದಿಸ್ ಇಸ್ ನಾಟ್ ದ ವೇ. ಎಸ್, ಅಫ್ಕೋರ್ಸ್ ದೇರ್ ಇಸ್ ಎ ಪ್ರಾಬ್ಲಮ್, ಐ ಅಗ್ರಿ. ನೀವು ಕಮಿಟ್ ಮಾಡಿದ್ದರೆ ಯಾವುದೋ ಹಳ್ಳಿಗೆ ಇಷ್ಟು ಅಂತ ಅಷ್ಟನ್ನು ಹಾಕಬೇಕಪ್ಪ. ಓಕೆ, ಬಟ್ ಇದ್ರ ಸೊಲ್ಯೂಷನ್ ಕಂಡುಹಿಡಿಯೋಕೆ ಆಗಲ್ಲ ಸರ್. ಬೇರೆ ದೇಶಗಳಲ್ಲೂ ಹಿಂಗೆ ಇದೆ. ವರ್ಲ್ಡ್ ವೈಡ್ ಪ್ರಯತ್ನಗಳು ಬೇರೆ ಇವೆ, ನಮ್ಮ ಪ್ರಯತ್ನಗಳು ಬೇರೆ ಇವೆ. ಐ ಡು ನಾಟ್ ಸೇ ಡಿ ಕೆ ಶಿವಕುಮಾರ್ ಮ್ಯಾಜಿಕ್ ಮಾಡೇನೋ ಮಾಡೋಕ್ಕಾಗತ್ತೆ ಅಂತ ನಾನೇನು ಅನ್ಕೊಂಡಿಲ್ಲ. ಓಕೆ, ಅಥವಾ ರಂಗಾರ್ ನಾಳೆ ಹೋದರೂ ನಾನು ಮ್ಯಾಜಿಕ್ ಮಾಡಿಬಿಡ್ತೀನಿ ಅಂತ ಹೇಳ್ಕೊಳ್ಳೋ ಸ್ಟೇಜಲ್ಲಿ ಇಲ್ಲ ಇದು. ಯಾಕಂದರೆ ನಮ್ಮ ಬೆಂಗಳೂರು ಆ ಪರಿಪ್ರಮಾಣದಲ್ಲಿ ತ್ಯಾಜ್ಯವನ್ನು ಸೃಷ್ಟಿ ಮಾಡ್ತಾ ಕೂತಿದ್ದೀವಿ ನಾವು. ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಸರ್, ಲಾಸ್ಟ್ 13 years ಬ್ಯಾಕು ಇದೇ ರೀತಿಯಾಗಿ ಬೆಳವಣಿಗೆ ಆದಾಗ ಎಲ್ಲಿವರೆಗೆ ನಾವು ಲ್ಯಾಂಡ್ ಡಂಪ್ವರೆಗೆ ಹೋಗ್ತೀವಿ, ಲ್ಯಾಂಡ್ ಡಂಪ್ ಸ್ಟ್ರಾಟಜಿನಲ್ಲಿ ಇರ್ತೀವಿ, ಅಲ್ಲಿವರೆಗೂ ನಾವು ಇದನ್ನು ಅನುಭವಿಸ್ಬೇಕು. ಓಕೆ, ಇದನ್ನು ದಾಟಿ ಬೇರೆ ಬೇರೆ ಮೆಥಡಾಲಜೀಸ್ಗೆ ಹೋಗಬೇಕು. ರಾಮಲಿಂಗಾರೆಡ್ಡಿ ಅವರು ಇದ್ದಾಗ ಅಲ್ಲಿ ಯಾವುದೋ ಒಂದು ಭಾಗದಲ್ಲಿ ಪ್ರದೇಶದಲ್ಲಿ ಅದನ್ನು ರೀಸೈಕಲ್ ಮಾಡಿ ಏನೋ ಮಾಡೋ ಅಂಥದ್ದೊಂದನ್ನು ಮಾಡಿದಾಗ ಅದಕ್ಕೆ ಅಪೋಸ್ ಮಾಡಿದ್ರು. ಏನಾಗಿದೆ, ಎಲ್ಲಿಗೆ ಡಿ ಕೆ ಶಿವಕುಮಾರೋ, ನಾನು ಡಿ ಕೆ ಶಿವಕುಮಾರ್ದು ಪ್ರಾಬ್ಲಮ್ ಇದು ಅಂತ ಹೇಳ್ತಿಲ್ಲ. ಲ್ಯಾಂಗ್ವೇಜ್ ಯು ಯೂಸ್ ಅಗೇನ್ಸ್ಟ್ ಸರ್ಟನ್ ಟೈಮ್ಸ್ ಶುಡ್ ಬಿ ಕಂಟ್ರೋಲ್ಡ್ ಅಂತ ಹೇಳ್ತಿರೋದು. ಎಸ್, ಅಷ್ಟೇ ನಾನು ಹೇಳ್ತಿರೋದು. ಸೊ ಎರಡನೇದು ಏನು, ಎಲ್ಲರೂ ನಮ್ಮನೆ ಹತ್ರ ಬೇಡ ಅಂತಲೇ ಹೇಳ್ತಾರೆ. ಈಗ ನಾನು ಹೇಳ್ದಂಗೆ ದೊಡ್ಡಾಲೂರಿನಲ್ಲಿ ಕ್ವಾರಿ ಯಾವ್ದಾದ್ರು ಹುಡುಕಿಸ್ಬಿಟ್ಟು ಡಂಪ್ ಮಾಡಿ ಅಂದ್ರೆ ಆಗತ್ಯೋ? ಯಾರು ಬೇಡ ಅಂತಾರೆ. ಹಾಗಾಗಿ ದಿಸ್ ಹ್ಯಾಸ್ ಟು ಬಿ ಹ್ಯಾಂಡಲ್ಡ್ ಇನ್ ಎ ವೆರಿ ಡಿಫರೆಂಟ್ ವೇ. ಇದರಲ್ಲಿ ಅಪ್ಪಿತಪ್ಪಿ ಭಾರತೀಯ ಜನತಾ ಪಕ್ಷದವರು ಯಾರು ಕೆಲವರುಗಳು ರಾಜಕಾರಣ ಮಾಡ್ತಾ ಕೂತಿದ್ರೆ ಅವರು ದೇಶದ್ರೋಹಿಗಳು ಮತ್ತು ನಗರದ್ರೋಹಿಗಳು, ಸ್ವಾರ್ಥಿಗಳು ಮತ್ತು ಕಂತ್ರಿಗಳವರು. ಎಸ್, ಯಾಕಂದರೆ ನಾಳೆ ನೀವು ಅಧಿಕಾರಕ್ಕೆ ಬಂದಾಗಲೇ ನಿಮಗೂ ಈ ಕಾಟ ಇನ್ನೊಬ್ಬ ಕೊಡ್ಬೋದು ಅನ್ನೋದನ್ನು ಜ್ಞಾನ ಇಟ್ಕೋಬೇಕು ನೀವು, ಸ್ವಲ್ಪ ಬಂದೇ ಬರುತ್ತೆ ಮತ್ತೆ. ಹಾಗಾಗಿ ಇದನ್ನು ಒಂದು ಹೋಲಿಸ್ಟಿಕ್ ಆಗಿ ಮಾಡಬೇಕೇ ಹೊರತು ಅವನಿಗೆ ನಾನು ಹೆದರಿಸ್ಬಿಡ್ತೀನಿ, ಇವನಿಗೆ ನಾನು ಹೆದರಿಸ್ಬಿಡ್ತೀನಿ, ಇವನಿಗೆ ನಾನು ಬಡದಾಕ್ಬಿಡ್ತೀನಿ, ಇವನಿಗೆ ಚಚ್ಚಾಕ್ಬಿಡ್ತೀನಿ, ಇವನಿಗೆ ಗುದ್ದು ಬಿಡ್ತೀನಿ, ಅವ್ನಿಗೆ ಮೂಳೆ ಮುರಿದು ಬಿಡ್ತೀನಿ, ಇವನಿಗೆ ಹಲ್ಲು ಉದುರಿಸ್ಬಿಡ್ತೀನಿ, ಅವನಿಗೆ ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಇವನಿಗೆ ಬುರುಡೆ ಕೆತ್ತಬಿಡ್ತೀನಿ ಅಂತ. ಈ ಲ್ಯಾಂಗ್ವೇಜ್ ವರ್ಕ್ ಆಗಲ್ಲ, ವರ್ಕ್ ಆಗಲೂಬಾರ್ದು. ಅದು ರಾಜಕಾರಣ ಅಲ್ಲ, ಪ್ರಾಪರ್ ಡೀಸೆಂಟ್ ಡೆಮೋಕ್ರಸಿ ಅಲ್ಲ. ಎಸ್,
ಇನ್ನು ನಾಳೆಯಿಂದ ಬಂಡೀಪುರ ನಾಗರಹೊಳಿಯಲ್ಲಿ ಮತ್ತೆ ಸಫಾರಿ ಆರಂಭವಾಗ್ತಾ ಇದೆ. ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ಮತ್ತು ತಾಂತ್ರಿಕ ಸಮಿತಿ ಮಹತ್ವದ ಸಭೆಯೆಲ್ಲ ನಡೀತು. ಬಳಿಕ ಖಂಡ್ರೆ ಅವರು ಮಾತಾಡಿದರು. ಅಕ್ಟೋಬರ್ನಲ್ಲಿ ಹುಲಿ ದಾಳಿ ಹೆಚ್ಚಾಗಿತ್ತು, ಹಾಗಾಗಿ ನವೆಂಬರ್ 7ರಿಂದ ಸಫಾರಿ ಎಲ್ಲ ಬಂದ್ ಮಾಡಿದ್ವಿ. ಈಗ ತಾಂತ್ರಿಕ ಸಮಿತಿ ಮಧ್ಯಂತರ ವರದಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ಒಂದು 50% ಸಫಾರಿಯನ್ನ ಮಾಡುತ್ತಾ ಇದ್ದೀವಿ. ಪೂರ್ತಿ ವರದಿ ಬರಲಿ, ಆಮೇಲೆ ಪೂರ್ಣ ಪ್ರಮಾಣದಲ್ಲಿ ಕೊಡ್ತೀವಿ ಅಂತ ಅಂದಿದ್ದಾರೆ. ಸೊ ಈಗ 8 ಗಂಟೆಯಿಂದ 5 ಗಂಟೆವರೆಗೂ ಸಫಾರಿ ಅಂತೆ ಬಂಡೀಪುರದಲ್ಲಿ. ಸುಂಕದ ಕಟ್ಟೆಯಲ್ಲಿ 6 ಗಂಟೆಯಿಂದ ಎಲ್ಲ ಇದೆ ಸರ್. ಸಫಾರಿ ಇಂದ ಅಟ್ಯಾಕ್ ಆಗಿ ಜನ ಸತ್ತಿರೋ ರಿಪೋರ್ಟ್ಸ್ ಇಲ್ಲ. ಎಲ್ಲ ಅಟ್ಯಾಕ್ ಆಗಿರ್ಬೋದು, ಒಬ್ರಿಗೆ ತೊಂದರೆ ಕೊಟ್ಟಿರ್ಬೋದು. ಯಾವಾಗ ಅದು ಈ ಜನ ಮಾಡೋಕ್ಕೆ ಕೀಟ್ಲೆಗಳು ಕಿತಾಪತಿ ಫೋಟೋ ತೆಗಿಯೋಕೆ ಫ್ಲಾಶ್ ಹಾಕೊಳ್ಳೋದು ಎಲ್ಲ ಮಾಡಿ ಇದಾಗ್ತಿರೋದು ಹುಲಿಗಳ ಟೆರಿಟೋರಿಯಲ್ ಪ್ರಾಬ್ಲಮ್ಸ್ ಆಗಿ ಅವು ಆಚೆ ಬಂದು ಆಹಾರ ಹೊರಗಡೆ ಹುಡುಕಕ್ಕೆ ಹೋದಾಗ ಆಗತ್ತಿರೋ ಸಮಸ್ಯೆ. ಹಾಗಾಗಿ ಫಸ್ಟ್ ಆಫ್ ಆಲ್ ಈ ಸಫಾರಿ ಯಾಕೆ ಅದನ್ನು ತೊಗೊಂಡೋಗಿ ಲಿಂಕ್ ಮಾಡಿದ್ರು ನನಗೆ ಗೊತ್ತಿಲ್ಲ. ಮೇ ಬಿ ಲೋಕಲ್ ಜನರ ಭಾವನೆಗಳಿಗೆ ಅದನ್ನು ಪ್ರತಿಕ್ರಿಯಿಸೋಣ ಅಂತ ಮಾಡಿದ್ರು ಅನ್ಸತ್ತೆ. ಲೋಕಲ್ ಜನ ಅಲ್ಲಪ್ಪ ನಾವು ಸಾಯ್ತಾ ಇದ್ದೀವಿ ಇವುಗಳ ಅಟ್ಯಾಕಿಂದ, ಇವರು ಸಫಾರಿ ಅನ್ಕೊಂಡು ಹುಲಿ ನೋಡ್ಕೊಂಡು ಮಜಾ ತಗೋತಾವ್ರಲ್ಲ ಇವ್ರುಗಳು ಅನ್ನೋ ಆ ಭಾವನೆಗೆ ಮಾಡಿದ್ರು ಅನ್ಸತ್ತೆ. ಐ ಥಿಂಕ್ ಯು ಶುಡ್ ಕಂಟಿನ್ಯೂ ವಿತ್ ಸಫಾರಿ ವಾಟ್ ಎವರ್ ಲಿಮಿಟೇಷನ್ಸ್ ಅಲ್ಲಿ. ಪ್ಯಾರಲಲಿ ವಿ ನೀಡ್ ಟು ವರ್ಕ್ ಆನ್ ದ ಲಾರ್ಜರ್ ಪ್ರಾಬ್ಲಮ್. ಅದು ಯಾಕಂದರೆ ಅಷ್ಟು ಸಂಖ್ಯೆಯಲ್ಲಿ ಆಗಿದೆ ಹುಲಿ ಅಲ್ಲೀಗ. ಯು ಶುಡ್ ಬಿ ಪ್ರೌಡ್ ಆಫ್ ಇಟ್. ನಾವು ಆ್ಯಕ್ಚುಲಿ ಭಾಳ ಹೆಮ್ಮೆಯಿಂದ ಇರಬೇಕಾಗಿದ್ದಂತಹ ಪರಿಸ್ಥಿತಿ ಇದು. ನಂಬರ್ಸ್ ಜಾಸ್ತಿ ಆಗಿದೆ, ನಂಬರ್ಸು ಇಷ್ಟು ಬಂದಿದೆ. ಥೈಲ್ಯಾಂಡಲ್ಲೆಲ್ಲ ಕೆಲವು ಟೈಗರ್ ಕನ್ಸರ್ವೇಷನ್ ಪ್ರೋಗ್ರಾಮ್ಸು ಮುಕ್ಕರಿತಾ ಇದ್ದಾರೆ. ಕೆಲವು ಸರಿ ಎಲ್ಲ ಅವ್ರುಗಳು ಮುಕ್ಕರಿತಿದ್ದಾರೆ, ಖುಷಿ ಪಡೋಕೆ ಅಯ್ಯೋ ಇಷ್ಟ ಆಗ್ಬಿಡ್ತು ಅಂತಾರ ಕೊಡ್ತಾರೆ. ಸಮ್ ಮೌಂಟನ್ ಗೊರಿಲ್ಲ ಕನ್ಸರ್ವೇಷನ್ಸಲ್ಲಿ ಈ ಥರ ಕೆಲವು ಸರಿ ಈ ಥರ ರಿವರ್ಸ್ ಆಗತ್ತೆ. ಅದು ಪ್ರೇ ಚೆನ್ನಾಗಿದ್ದು ಪ್ರೊಟೆಕ್ಷನ್ ಚೆನ್ನಾಗಿದ್ದಾಗ ಕನ್ಸರ್ವೇಷನ್ ವಿಲ್ ಲೀಡ್ ಟು ಎ ಗ್ರ್ಯಾಂಡ್ ಸಕ್ಸಸ್. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಹಸ್ ಹ್ಯಾಪನ್ ನಮ್ಮ ಕರ್ನಾಟಕದಲ್ಲಿ. ಈಗ ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಯಾಕಂದರೆ ಪ್ರಿಡೇಟರ್ ಮತ್ತು ಪ್ರೇ ಅಂದರೆ ಪ್ರಾಣಿ ತಿನ್ನೋದು ಮತ್ತು ತಿನ್ನೋಕ್ಕೆ ಇರಬೇಕಾದಂಥ ಬೇರೆ ಪ್ರಾಣಿಗಳೆಲ್ಲ ಅವುಗಳು ಸಂಖ್ಯೆ ವಿಪರೀತವಾಗಿದೆ. ಚೆನ್ನಾಗಿದೆ, ಫುಡ್ ಸಪ್ಲೈ ಚೈನ್ ಚೆನ್ನಾಗಿದೆ ಮತ್ತು ಪ್ರೊಟೆಕ್ಷನ್ ಸಿಕ್ಕಿದೆ ಅವಕ್ಕೆ ಅಲ್ವಾ. ಹೌದು. ಹಾಗಾಗಿ ಆಮೇಲೆ ಹುಲಿಗಳಿಗೆ ರೆಸಿಸ್ಟೆನ್ಸ್ ಕಡಿಮೆ ಆಗಿದೆ. ಬೇರೆವುಗಳು ಬಂದು ಅವುಗಳ ಮರಿಗಳನ್ನು ಜಾಸ್ತಿ ಸಾಯಿಸ್ಬಿಡೋದು, ಆರೋಗ್ಯ ತಪ್ಪು ಸಾಯೋದು, ಆಕ್ಸಿಡೆಂಟಾಗಿ ಸಾಯೋದು, ರೋಗ ಬಂದೇನೋ ತಿಂದುಬಿಟ್ಟು ಸತ್ತು ಬಿಡೋದು, ಅದೆಲ್ಲ ಬೇರೆ ಪ್ರಾಣಿಗಳು ಸಾಯಿಸೋದು. ಬಟ್ ಈ ಕಾಡಲ್ಲಿರುವಂಥ ಹೋಮ್ ಸ್ಟೇ ರೆಸಾರ್ಟ್ಗಳನ್ನು ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾ ಇದೆ ಅಂತ ಇದೆ. ಒಂದು ಭಾಳ ದೊಡ್ಡ ಮಟ್ಟದಲ್ಲಿ ವಾದ ಇದೆ, ಸಫಾರಿಗಿಂತಲೂ ಹೆಚ್ಚಾಗಿ ಅಂತ. ಇಲ್ಲಿ ಈ ಕ್ವಶನನ್ನು ಭಾಳ ಚೆನ್ನಾಗಿ ಕೇಳ್ತಾರೆ ಎಲ್ಲರೂ. ಬಟ್ ಈ ಹೋಮ್ ಸ್ಟೇ ಆರ್ ಒಂಥರ ಫಾರೆಸ್ಟ್ ರಿಲೇಟೆಡ್, ವೈಲ್ಡ್ ಲೈಫ್ ರಿಲೇಟೆಡ್ ಟೂರಿಸಮ್ ಟೈಪ್ ಏನಿದೆ, ಇದನ್ನು ನೀವು ಇಂಡಿಯಾನವ್ರು ಒಬ್ಬರೇ ಮಾಡ್ತಿದ್ದೀರಿ ಅನ್ನೋ ಭ್ರಮೇಲೆ ಏನು ಇರಬೇಡಿ. ವರ್ಲ್ಡ್ ವೈಡ್ ಇದೆ. ಇನ್ನು ಇಂಡಿಯಾನಲ್ಲಿ ಒಬ್ಬರೇನಾ? ಅವರು ಬೇಜವಾಬ್ದಾರಿಯಿಂದ ಇದ್ದರೆ ಅವ್ರ ಜವಾಬ್ದಾರಿ ತನ್ನಿ, ಅದಕ್ಕೊಂದು ಸಮ್ ಲಿಮಿಟೇಷನ್ಸ್ ಅಲ್ಲಿ ಯಾರು ಬೇಡ ಅಂದಿರೋರು. ಬಟ್ ದ ಹೋಲ್ ಕಾನ್ಸೆಪ್ಟ್ ಈಸ್ ರಾಂಗ್ ಅನ್ನಕ್ಕೆ ಯು ಆರ್ ನಾಟ್ ದ ಓನ್ಲಿ ಪೀಪಲ್ ಹು ಆರ್ ಡೂಯಿಂಗ್ ಇಟ್. ಇದಕ್ಕಿಂತ ತಾತ್ನಂತ ಟೂರಿಸಮ್ ರಿಲೇಟೆಡ್ ಆಕ್ಟಿವಿಟೀಸ್ನ ಬೇರೆಯವ್ರು ಮಾಡ್ತಿದ್ದಾರೆ ಹಂಗಾರೆ ಅಲ್ವಾ.